ಇದ್ದೀರಾ? ಈ ಊರೇ ಇದೇ ಥರ ಅನಿಸುತ್ತೆ. ಮೊನ್ನೆ ನಮ್ಮನೆ ಹತ್ರನೂ ಹಾವುಗಳು ಬಂದಿದ್ವು. ಆದರೆ ನೀವೇ ಹೇಳಿದ್ರಲ್ಲ, ಅಲ್ಲಿ ಮೊದಲು ಹುತ್ತಾ ಇತ್ತು, ಅದನ್ನು ತೆಗೆದು ಮನೆ ಕಟ್ಟಿದ್ದು ಅಂತ. ಅದಕ್ಕೆ ಈ ಎಸ್ಟೇಟ್ ಮುಂಚೆ ಯಾವುದೋ ನಾಗಬನ ಆಗಿತ್ತೇನೋ ಅಂತ ನಾವು ಇಗ್ನೋರ್ ಮಾಡಿಬಿಟ್ವಿ. ನಾವುಗಳು ಸುಮ್ಮನಿದ್ರೆ ಹಾವುಗಳು ಏನು ಮಾಡಲ್ವಲ್ಲ ಸರ್. ಇಷ್ಟಾದ್ಮೇಲೂ ನಿಮಗೆ ನನ್ನ ಮೇಲೆ ಅನುಮಾನ ಇದ್ರೆ ಪರೀಕ್ಷೆ ನಡೀಲಿ. ಪ್ರಭಾವದಿಂದ ಸರ್ಪ ಮನುಷ್ಯನಾಗಿ ಬದಲಾದರೂ ಅದಕ್ಕೆ ಯಾವ ಶಕ್ತಿ ಕೂಡ ಇರುವುದಿಲ್ಲ. ನಾಗದಾಳಿ ಪುಷ್ಪ, ನಾಗಮತಿಯ ಬೇರು, ಹೀಗೆ ನಾಗಗಳಿಗೆ ಯಾವುದನ್ನು ಕಂಡರಾಗದೋ ಅಂತಹ ವಿಶೇಷ ಗಿಡಮೂಲಿಕೆಗಳಿಂದ ತಯಾರಾದ ನಾಗಬಂಧಾಷ್ಟಕ ಚೂರ್ಣ. ಅಲ್ಲಿಗೆ ಎಲ್ಲ ಸತ್ಯವೂ ಗೊತ್ತಾಗುತ್ತದೆ. ಜೊತೆಗೆ ಆ ಸರ್ಪದಿಂದ ಯಾವುದೇ ತೊಂದರೆಯೂ ಸಾಧ್ಯ ಇಲ್ಲ ಅಲ್ಲವೇ ಗುರುಗಳೇ? ಹೌದು, ಆ ಸರ್ಪ ಮನುಷ್ಯನ ರೂಪದಲ್ಲಿದ್ದರೂ ಕೂಡ ಪ್ರಜ್ಞೆ ಇಲ್ಲದೆ ಬಿದ್ದುಕೊಂಡಿರುತ್ತದೆ. ಒಂದೊಮ್ಮೆ ಹಾಗೇನಾದರೂ ಆಗದಿದ್ದರೆ ನಾವು ಕೂಡಲೇ ದಿಗ್ವಿಜಯನ ಮನೆಗೆ ಹೋಗಿ ಆ ಸರ್ಪವನ್ನು ಬಂಧಿಸಿ ದಿಗ್ಬಂಧನಕ್ಕೆ ಒಳಪಡಿಸಬೇಕಾಗುತ್ತದೆ. ನೋಡಿ, ನನ್ನ ಅನುಮಾನಗಳಿಗೆಲ್ಲ ಅದೇ ಕಾರಣ. ಓ ಅಮ್ಮ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಈ ಚೂರ್ಣನ ಅದ್ರ ಮೇಲೆ ಹಾಕು, ಅನುಮಾನ ಕ್ಲಿಯರ್ ಆಗೋಗ್ಲಿ. ಸಾರಿ, ಎಲ್ರಿಗೂ ಸಾರಿ. ನಾನೊಂದು ಹಾವು ಹಿಡ್ಕೊಂಡ್ ಬರೋದ್ರಿಂದ ಇಷ್ಟೆಲ್ಲ ಆಗುತ್ತೆ ಅನ್ಕೊಂಡಿದ್ದೀನಿ. ದಟ್ಸ್ ಓಕೆ, ಆಗಿದ್ದಾಗೋಯ್ತು. ಇನ್ನೊಂದ್ಸಲಿ ಈ ಥರ ಆಗಬಾರ್ದು. ಹೌದು ಬೌಜಿ, ನನಗೆ ಜೀವನೇ ಹೊರಟೋಗಿತ್ತು. ಅಲ್ಲ, ಆ ಹಾವು ಮನೆ ಒಳಗೆಲ್ಲ ಓಡಾಡ್ಕೊಂಡು ಬುಸ್ತಲ್ಲಿ ನೋಡಿ ಅಬ್ಬಾ ಹೆದರಿಕೆ ಆಗೋಗಿತ್ತು. ಸಾಕಪ್ಪ. ಗರುಡ ನಮ್ಮ ಶತ್ರು, ಎಂದೆಂದಿಗೂ ಗರುಡನನ್ನು ನಮ್ಮ ಕುಲಕಂಟಕವೆಂದೇ ಭಾವಿಸುತ್ತೇವೆ. ಇಚ್ಛಾಧಾರಿಯಾಗಿ ನಾವು ಯಾವುದೇ ರೂಪವನ್ನು ಹೊಂದಬಹುದು, ಆದರೆ ಗರುಡ ರೂಪ ನಮಗೆ ನಿಷಿದ್ಧ. ಹೀಗಿರುವಾಗ ನಾನು ಗರುಡ ರೂಪವನ್ನು ತಾಳಿ ನಿನ್ನನ್ನು ಉಳಿಸಲು ಬರಲು ಹೇಗೆ ಸಾಧ್ಯ? ಹಾಗಿದ್ದ ಮೇಲೆ ಆತ ಯಾರು ಗುರುಗಳೇ? ಇದೇನಿದು ವಿಚಿತ್ರ? ಆತ ಹೇಗಿದ್ದ? ಗರುಡನಾಗಿ ಹಾರಿದಾತ ನನ್ನನ್ನು ಇಳಿಸಿದ ಮೇಲೆ ಮನುಷ್ಯನಾಗಿ ಬದಲಾದ. ಆತನಿಗೆ ರೆಕ್ಕೆಗಳಿದ್ದವು. ಏನನ್ನು ಮಾತನಾಡದೆ ಹಾಗೆ ಹಾರಿ ಹೋದ. ನಾನು ನೀವೇ ಆ ರೂಪದಲ್ಲಿ ಬಂದಿರಬೇಕು ಎಂದುಕೊಂಡೆ. ಇದೇಕೋ ಗಂಭೀರವಾದ ಜಿಜ್ಞಾಸೆಗೆ ಕಾರಣವಾಗುತ್ತಿದೆ.
ತ್ರಯಂಬಕನೇನಾದರೂ ಆ ರೂಪದಲ್ಲಿ ಬಂದಿದ್ದರೆ ನಿನ್ನನ್ನು ಹಾಗೇ ಹೋಗಲು ಬಿಡುತ್ತಿರಲಿಲ್ಲ. ಹಾಗಾದರೆ ಅವನಾರು? ಈ ಕ್ಷಣದ ಮಿತ್ರನೋ ಮುಂದಿನ ಹಿತಶತ್ರುವೋ? ಬಂಧನದಿಂದ ನೀನು ಮುಕ್ತಿಗೊಂಡೆ ಎಂದು ಸಂತಸ ಪಡುವಂತಿಲ್ಲ. ಕಟ್ಟೆಚ್ಚರವೇ ನಿನ್ನನ್ನು ಕಾಪಾಡಬೇಕು. ಆ ಗರುಡ ಮಾನವನಾರು? ಆ ಸತ್ಯವನ್ನು ನಾವು ಭೇದಿಸಬೇಕಾಗಿದೆ. ಹೋಗು ಶಿವಾನಿ, ನಿನ್ನ ಮುಂದಿನ ಕಾರ್ಯವನ್ನು ಮುಂದುವರೆಸು. ಆಗಲಿ ಗುರುದೇವ, ನಿಮ್ಮ ಅಣತಿಯಂತೆ ಆಗಲಿ. ಹೋಗಿ ಬರುತ್ತೇನೆ. ಹೋಗಿ ಬಾ, ಶುಭವಾಗಲಿ. ಅಲ್ಲಿಯವರೆಗೆ ಅತಿಯಾದ ವಿಶ್ವಾಸದಿಂದ ಅವಿವೇಕದ ಕೆಲಸ ಮಾಡಬೇಕು. ಜಾಗರೂಕರಾಗಿರಿ. ಇದನ್ನೇ ನಿನ್ನ ಸ್ನೇಹಿತರಿಗೂ ತಿಳಿಸು. ಸರಿ ಗುರುಗಳೇ. ನೀವಿನ್ನು ಹೋಗಿ ಬನ್ನಿ. ವಿಜಯ್ ಹಾರಿಕೊಂಡು ಬಂದು ಆ ಸರ್ಪವನ್ನು ಎತ್ತಿಕೊಂಡು ಹೋಗಿದ್ದು ಅದಾವಶ್ಯಕತೆ ನಿಜವಾದ ಗರುಡನೇ ಅಥವಾ ಇನ್ಯಾವುದಾದರೂ ಕಾಣದ ಕೈಯೇ? ಅಪ್ಪ ನಾಸ್ತಿನ ಇದ್ಯಾದಮ್ಮ ಫೋಟೋ ಕೊಡಿಲಿ. ಯಾರಮ್ಮ ಇದು? ನಿಮ್ಮ ಅಪ್ಪ ಅವ್ರ ಅಮ್ಮ ಇವರು, ಅಂದ್ರೆ ನೀನ್ ಅಜ್ಜಿ. ಅಜ್ಜಿನ? ಅಪ್ಪ ನಮಗೆ ಇವ್ರ ಬಗ್ಗೆ ಹೇಳೇ ಇಲ್ಲ. ಯಾವಾಗ ಕೇಳಿದ್ರು ಅನಾಥ ಅನಾಥ ಅಂತ ಹೇಳ್ತಿರ್ತಾರೆ. ಇವ್ರ ಬಗ್ಗೆ ಹೇಳಕ್ಕೆ ನಿಮ್ಮ ಅಪ್ಪನಿಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಿನ್ನ ಹತ್ರ ಏನೂ ಹೇಳಿಲ್ಲ. ನಿಮ್ಮ ಅಪ್ಪ ಚಿಕ್ಕವರಿದ್ದಾಗಲೇ ಇವ್ರು ತೀರ್ಕೊಂಬಿಟ್ಟಿದ್ರು. ಓ ಪಾಪ. ಅಮ್ಮ ಫೋನ್ ಬಂತು, ನಿಮಿಷ ಬಂದೆ. ನಿಜವಾದ ಆದಿಶೇಷ ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇರೋದು ಇದು ಒಂದೇ ದಾರಿ. ನಾಗಮಣಿ ಸತ್ಯ ಗೊತ್ತಿರೋದು ಆದಿಶೇಷನಿಗೆ ಮಾತ್ರ. ಆದ್ರೆ ಆದಿಶೇಷನ್ ಸತ್ಯ ತಿಳಿಬೇಕು ಅಂದ್ರೆ ತ್ರಿಶೂಲ್ ಅಥವಾ ತ್ರಿವಿಕ್ರಮ್ ಇವರಿಬ್ಬರಲ್ಲಿ ನಮ್ಮೋರು ಯಾರು ಅನ್ನೋದು ನಮಗೆ ಗೊತ್ತಾಗಬೇಕು. ಸತ್ಯ. ಆದರೆ ಯಾಕೋ ನನ್ನ ಮನಸ್ಸು ಈ ಸುಳ್ಳುನ ಮುಂದುವರ್ಸೋದಕ್ಕೆ ಒಪ್ತಾ ಇಲ್ಲ ನೀಲಿ. ಶಿವಾನಿ, ಮತ್ತೆ ಮತ್ತೆ ಅದೇ ಯೋಚನೆ ಮಾಡಬೇಡ ನೀನು. ತಗೋ, ಮೊದಲು ತ್ರಿಶೂಲ್ಗೆ ಫೋನ್ ಮಾಡು, ಸುಮ್ಮನೆ ಮಾತಾಡು, ಆಮೇಲೆ ಹಾಗೆ ಮನೆಗೆ ಬರೋದಕ್ಕೆ ಹೇಳು. ಈಗ ಅದೇ ಹಾವು ಪದೇ ಪದೇ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನೆ ಸುತ್ತಾ ಇದೆ ಅಂದ್ರೆ ಅನುಮಾನ ಬರದೇ ಇರುತ್ತಾ? ಮೊದಲು ಕನ್ಸಲ್ಲಿ ಬಂತು, ಆಮೇಲೆ ಕಣ್ಮುಂದೆನೇ ಕಾಣಿಸ್ತು. ನನ್ನ ಕೈಯಾರೆ ಹಾವನ್ನ ಹಿಡ್ಕೊಂಡಾಗ ಅದು ಯಾವ ರೀತಿ ತೊಂದರೆನೂ ಕೊಡಲಿಲ್ಲ, ನನಗೆ ಕಚ್ಚೋ ಪ್ರಯತ್ನನೂ ಪಡಲಿಲ್ಲ. ಅದು ಅಲ್ಲದೆ ತ್ರಿಶೂಲಿಗೆ ಹಾವು ಕಚ್ಚಿದಾಗ ಸತ್ತವನು ಮತ್ತೆ ಬದುಕು ಬಂದ. ಅಂದ್ರೆ ಇದೆಲ್ಲದರ ಅರ್ಥ ಏನು? ನೀವು ಯಾವಾಗಲೂ ಪಟಪಟ ಅಂತ ಮಾತಾಡ್ತಾ ಇರ್ತೀರಲ್ಲ, ಅದೇ ನಿಮಗೆ ಸೂಟ್ ಆಗೋದು. ಬೇಜಾರು ಮಾಡ್ಕೋಬೇಡಿ, ಇಟ್ ಹ್ಯಾಪನ್ಸ್. ಇಷ್ಟು ಹೇಳಿದ್ರಲ್ಲ ಮೇಡಮ್, ನನಗೊಂದು ಸ್ವಲ್ಪ ಧೈರ್ಯ ಬಂತು. ಯಾಕಂದ್ರೆ ನಾನೊಬ್ಬ ಗಂಡಸಾಗಿ ನಿಮ್ಮನ್ನು ಅವತ್ತು ನಾನು ಆ ಕಾಡಿನ ದಾರಿನಲ್ಲಿ ಬಿಟ್ಟು ಬರಬಾರ್ದಾಗಿತ್ತು. ಅದೊಂಥರ ಮನಸ್ಸಲ್ಲೇ ಕೊರಿತಾ ಇತ್ತು ನನಗೆ. ಅದು ಯಾಕೋ ಗೊತ್ತಿಲ್ಲ, ಹಾವು ಅಂದರೆ ನನಗೆ ಸ್ವಲ್ಪ ವೀಕ್ನೆಸ್ಸು ಮೇಡಮ್. ನನಗೆ ಹಾವು ಕಚ್ಚಿ ನಾನು ಸತ್ತು ಬದುಕು ಬಂದ ಮೇಲೆ ನನಗೆಲ್ಲ ಸರಿ ಹೋಯ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಎದ್ದು ಬಂದಿದ್ದು ಬರೀ ಸಾವಿನ ಭಯ, ಹಾವಿನ ಭಯ ಅಲ್ಲ ಮೇಡಮ್. ಮೇಡಮ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ, ಪರವಾಗಿಲ್ಲ. ಆದರೆ ಆ ಸಣ್ಣ ವಿಷಯ ಮಾತ್ರ ನನ್ನ ತಲೆಯಲ್ಲಿ ಒಂದು ಹುಳ ಬಿಟ್ಟಂಗಾಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟೇನಾ ಅಥವಾ ಇನ್ನೇನಾದರೂ ಕೇಳೋದಿದೆಯಾ? ಇಷ್ಟೇ. ತ್ರಿಶೂಲ್, ನಿಮಗೆ ನನ್ನ ಬಗ್ಗೆ ಕಾಳಜಿ ಇದೆ ಸರಿ, ಆದರೆ ನಾನು ಎಲ್ಲಿಗೆ ಹೋಗೋಕ್ಕೂ ನನಗೆ ಸ್ವಾತಂತ್ರ್ಯ ಇಲ್ವಾ? ಅಯ್ಯೋ, ಖಂಡಿತ ಇದೆ ಮೇಡಮ್. ಆದರೆ ರಾತ್ರಿ ಮಿಸ್ ಆಗಿಬಿಟ್ಟಿದ್ರಲ್ಲ, ನನಗೊಂದು ಸ್ವಲ್ಪ ಆತಂಕ ಆಯಿತು, ಅದಕ್ಕೆ ಕೇಳಿದೆ. ಆತಂಕನಾ ಅಥವಾ ಅನುಮಾನನಾ? ನೋಡಿ, ನೀವು ನನ್ನೇ ಪ್ರಶ್ನೆ ಕೇಳಿದ್ರೆ ನಾನು ಕನ್ಫ್ಯೂಸ್ ಆಗ್ಬಿಡ್ತೀನಿ. ನೀವು ಇಂಥ ಸ್ಥಿತಿನಲ್ಲಿ ರಾತ್ರಿ ಮನೆಗೆ ಬರದೇ ಇದ್ರೆ ನಾನು ಏನು ತಿಳ್ಕೊಬೇಕು ಹೇಳಿ? ಹೋಗಿರ್ಬೋದು, ಅದೇನು ದೊಡ್ಡ ವಿಷಯನಾ? ಯಾಕೆ ಸುಮ್ಮನೆ ತಲೆ ತಿಂತೀಯ ಮಾವ? ಅಷ್ಟೇ ಅಂತೀಯ? ಬೇರೇನು ಇಲ್ವಾ? ಅಷ್ಟೇ ಪ್ಲೀಸ್.
ಸುಮ್ಮನೆ ಏನೇನೋ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ನಿನಗೆ ತುಂಬ ಟೈಮ್ ಇದೆ, ನಂಗೆ ಚೆನ್ನಾಗಿ ಗೊತ್ತು. ಆಯ್ತು ಬಿಡಪ್ಪ, ನಾವೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ. ಮಾವ ಒಂದು ನಿಮಿಷ, ಇನ್ನೊಂದ್ಸಲ ಈ ಥರ ವಿಷಯಗಳನ್ನ ನನ್ನ ಹತ್ರ ತೊಗೊಂಬರ್ಬೇಡಿ. ತ್ರಿಶೂಲ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯ್ತು ಬಿಡಿ ಬಾಸ್, ನೀವ್ ಹೆಂಗ್ ಹೇಳ್ತಿರೋ ಹಂಗೇನೆ. ಇಲ್ಲ ಯಾಕಪ್ಪ, ಏನಾಯ್ತು? ಯಾಕೆ ಬೇಜಾರು ಮಾಡ್ಕೊಂಡಿದ್ಯಪ್ಪ? ನನಗೆ ಆ ಹೆಂಗಸ್ ಮುಖ ನೋಡಿದ್ರೆ ಮೈಯೆಲ್ಲ ಉರಿದೋಗುತ್ತೆ. ಏನಾಯ್ತಪ್ಪ? ಕೆಲವೊಂದು ಹಳೆ ಘಟನೆಗಳು ಮನಸ್ಸಿಗೆ ಬೇಡದೇ ಇರೋ ಗಾಯ ಮಾಡಿರುತ್ತೆ. ಆ ಗಾಯಕ್ಕೇನಾದ್ರೂ ಜೀವ ಬಂದ್ರೆ ನನಗೆ ತುಂಬಾ ನೋವಾಗುತ್ತೆ. ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಒಂದು ಗೊತ್ತಾಗೋದಿಲ್ಲ. ಅಪ್ಪ, ನಿಂಗೆ ಅಜ್ಜಿ ಅಂದ್ರೆ ಇಷ್ಟ ಇರ್ಲಿಲ್ವಾ? ಬೆಟ್ಟದಷ್ಟು ಇಷ್ಟ. ನಮ್ಮಮ್ಮ ಅಂದ್ರೆ ನನಗೆ ಪ್ರಾಣ ಕಣೋ. ನನಗೆ ನಮ್ಮಪ್ಪ ಇಲ್ಲ. ನಾನು ತುಂಬಾ ಚಿಕ್ಕವನು, ನನ್ನ ಹೊಟ್ಟೆ ಕೇಳ್ತಾ ಇರಲಿಲ್ಲಪ್ಪ. ಹಸಿವು, ಭಿಕ್ಷೆ ಬೇಡ್ತಾ ಇದ್ದೆ. ಭಿಕ್ಷೆ ಬೇಡ ಊಟ ಮಾಡಿದ್ದೀನಿ. ಅವಳಿಗೆ ಯಾವಾಗ ನೋಡಿದ್ರು ಮಾಟ, ಮಂತ್ರ, ವಾಮಾಚಾರ ಇದ್ರ ಕಡೆನೇ ಗಮನ. ಅವಳಿಗೆ ಮನೆಗೆ ಬಂದ್ರು ಯಾವುದೋ ಒಂದು ಕೋಣೆಯಲ್ಲಿ ಸೇರ್ಕೊಂಡು ಅದೇನೋ ರಂಗೋಲೆ, ರಕ್ತದ ದೀಪ, ನಿಂಬೆಹಣ್ಣು, ಮಂತ್ರ ಇದನ್ನೆಲ್ಲ ಕೇಳಿ ನನಗೂ ರೋಗ ಹೋಗಿತ್ತು. ಅದಕ್ಕೆ ಬಂದೆ. ನೀವು ಹೋಗಿ ಮಲ್ಕೊಳ್ಳಿ. ಹೋಗಿ ಮೇಡಮ್. ಅಯ್ಯೋ ಮೇಡಮ್, ಕೆಳಗೆ ಯಾಕೆ ಬಂದ್ರಿ? ಮನೆ ಒಳಗಾದ್ರೂ ಬನ್ನಿ ಪ್ಲೀಸ್. ಮೇಡಮ್, ನಾನು ಬರೋದಿಲ್ಲ. ನೀವು ಹೋಗಿ ಮಲ್ಕೊಳ್ಳಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ನೀವಿಲ್ಲಿ ಹೀಗೆ ನಿಂತಿದ್ರೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಹೇಗಾಗುತ್ತೆ? ಹಾಗೆಲ್ಲ ಮಾತಾಡಬೇಡಿ ಮೇಡಮ್. ನಾನು ನಿದ್ದೆ ಮಾಡಬೇಕು ಅಂದ್ರೆ ನೀವು ಮೊದಲು ಮನೆಗೆ ಹೋಗ್ಬೇಕು. ನಾನ್ ಮನೆಗೆ ಹೋಗೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾನ್ ಮನೆಗೆ ಹೋಗೋದಿಲ್ಲ. ಆ ಹೃದಯದಲ್ಲಿ ದೀಪ ಹಚ್ಚೋದಕ್ಕೆ ಯಾರಾದ್ರೂ ಬರ್ಬೇಕಷ್ಟೇ. ಯಾಕ್ರಿ, ಏನು ಹೇಳಲ್ವಾ? ನಾನೊಂದು ಹೇಳಿದ್ರೆ ಅದಕ್ಕೆ ನೀವು ಇನ್ನೊಂದು ಸೇರಿಸ್ತೀರಾ. ಮಾತಿಗೆ ಮಾತು ಸೇರಿದ್ರೇನೆ ಅಲ್ವಾ ಮಹಾಕಾವ್ಯ ಆಗೋದು. ನೋಡಿ ತ್ರಿಶೂಲ್, ನೀವು ಮಹಾಕಾವ್ಯ ಬರೆಯೋದು ಬೇಡ, ನಾನು ನಿದ್ದೆಗೆಡೋದು ಬೇಡ. ನಾನು ಆರಾಮಾಗಿದ್ದೀನಿ. ನೀವು ಅಷ್ಟೇ, ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಿ. ನಿದ್ದೆ ಕದಿಯಕ್ಕೆ ಬಂದಿರೋ ಮಾಯಾವಿ ಅಂತೂ ನಾನಲ್ಲ. ಸರಿ, ನಾನು ಹೊರಡ್ತೀನಿ. ನೀವು ಹೋಗಿ ಮಲ್ಕೊಳ್ಳಿ ಮೇಡಮ್. ಗುಡ್ ನೈಟ್. ಗುಡ್ ನೈಟ್. ಯಾಕ್ರಿ ಇವನನ್ನು ಬೈತಿದ್ದೀರಾ? ಹಾಸ್ಪಿಟಲ್ ಹೋಗಿ ಬರೋದ್ರಲ್ಲಿ ಏನು ತಪ್ಪಿದೆ? ಅಲ್ಲಿಗೆ ಹೋಗಬಾರ್ದು ಅಂತ ಹೇಳಿರೋದೇ ನಾನು. ಅದೇ ಯಾಕ್ರಿ ಹೋಗಬಾರ್ದು? ಅವ್ರ ಹೆಂಡತಿಗೆ ನಾನು ಫೋನ್ ಮಾಡೋಣ ಅಂತಿದ್ದೆ. ಪುಣ್ಯ, ಅದೊಂದು ಕೆಲಸ ಮಾಡಬೇಡ. ನೋಡು, ಸಾಂಬಶಿವನಿಗೆ ಹೀಗಾಗಿರೋದು ಅವ್ರ ಮನೇಲಿ ಯಾರಿಗೂ ಗೊತ್ತಿಲ್ಲ. ಹೌದಾ? ಯಾವುದೋ ಕಾನ್ಫರೆನ್ಸ್ ಮೇಲೆ ಬೇರೆ ದೇಶಕ್ಕೆ ಹೋಗಿದ್ದಾನೆ ಅಂತ ಅನ್ಕೊಂಡಿದ್ದಾರೆ. ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ? ದಮಯಂತಿ, ಅವನ ಹೆಂಡತಿ ಹಾರ್ಟ್ ಪೇಷಂಟ್. ಇಂಥ ವಿಷಯ ಹೇಳಿದ್ರೆ ಅವ್ರು ತಡ್ಕೋತಾರ. ಅದಕ್ಕೆ ವಿಷಯನ ಸೀಕ್ರೆಟ್ ಆಗಿಟ್ಟಿದ್ದೀವಿ. ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ, ಯಾರಿಗೂ ಹೇಳೋಕೆ ಹೋಗ್ಬೇಡಿ. ನನ್ಗೇನಾಗಿದೆಯೋ ಏನೋ ಅಂತ ಫುಲ್ ತಲೆ ಕೆಡಿಸ್ಕೊಂಡಿದ್ದಾನೆ. ನಾವು ಅವನಿಗೆ ತೊಂದರೆ ಕೊಡ್ತಾ ಇದ್ದೀವಿ. ನೀಲಿ ಇರ್ಲಿ ಬಿಡು ಶಿವಾನಿ, ಅವನಿಗೇನೋ ಮಾಡೋ ಕೆಲಸ ಅಲ್ಲದೆ ಬಂದು ನಿಂತಿರ್ತಾನೆ ಅಷ್ಟೆ. ಇದು ತಮಾಷೆ ಮಾತಲ್ಲ ನೀಲಿ. ಪಾಪ, ನಾವು ಹೇಳಿರೋ ಒಂದು ಸುಳ್ಳಿಂದ ಅವನ ಮನಸ್ಸು ಎಷ್ಟು ಒತ್ತಾಡ್ತಿದ್ಯೋ ಏನು. ಇನ್ನೊಬ್ರಿಗೆ ತೊಂದರೆ ಕೊಡೋದು ತಪ್ಪಲ್ವಾ? ಶಿವಾನಿ, ನಾವು ಸಂದರ್ಭನ ಬಳಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಷ್ಟೆ. ಅರ್ಥ ಮಾಡ್ಕೋ. ನಾಗಮಣಿ, ಆದಿಶೇಷ ಇವೆರಡ್ರ ಮೇಲೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿದೆ. ಅದಕ್ಕೇನ್ ಬೇಕೋ ಅದನ್ನೇ ತಾನೇ ನಾವು ಮಾಡಬೇಕು. ನಿನ್ ಮಾತೇನೋ ವಾದಕ್ಕಷ್ಟೇ ಸರಿಯಾಗಿದೆ ನೀಲಿ, ಆದ್ರೆ. ನಮಸ್ಕಾರ ಮೇಡಮ್. ನಮಗೆ ಏನೇ ಮಾಡಿದ್ರು ಒಂದು ಸ್ವಲ್ಪ ಡಿಫ್ರೆಂಟು. ಇವರು ಲ್ಯಾಬ್ ಅವರು. ಇವ್ರು ಯಾಕೆ ಇಲ್ಲಿ ಬಂದ್ರು? ಹೇಳ್ತೀನಿ ಸರ್, ಕೂತ್ಕೊಳ್ಳಿ. ಅಯ್ಯ ಮೇಡಮ್, ನೀವ್ಯಾಕೆ ನಿಂತ ಇದ್ದೀರಾ? ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮೇಡಮ್, ಪರವಾಗಿಲ್ಲ.
ನಿಮ್ಮ ಆರೋಗ್ಯದ ಪರಿಸ್ಥಿತಿ ನನಗೆ ಗೊತ್ತಾದ ಮೇಲೆ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಹೇಳಿದ್ನಲ್ಲ ಮೇಡಮ್, ಅದಕ್ಕೆ ಇವ್ರನ್ನ ಕರೆಸಿರೋದು. ಅಂದರೆ ಇವ್ರೇನು ಮಾಡ್ತಾರೆ? ಏನಿಲ್ಲ ಮೇಡಮ್, ಹಂಗೆ ಒಂದು ಸಿರಿಂಜ್ ತೊಗೊಂಡು ಸೈಡ್ ಠಪಕ್ ಅಂತ ಚುಚ್ಚಿ ಒಂದು ಸ್ವಲ್ಪ ರಕ್ತ ತೊಗೊಂಡು ಹೋಗ್ತಾರೆ ಅಷ್ಟೇ. ಆಗೋಗುತ್ತೆ. ಏನು ಮಾಡೋದೀಗ? ಇವ್ ರಕ್ತ ತಗೊಂಡು ಹೋಗ್ತಿರೋ ಹಾಗೆ ಮಾಡಲೇಬೇಕು, ಇಲ್ಲದೆ ಹೋದರೆ ನಾನು ಸಿಕ್ಕಾಕೋತೀನಿ. ಯಾಕ್ರಿ ಇಬ್ರು ಇಷ್ಟೊಂದು ಯೋಚನೆ ಮಾಡ್ಕೊಂಡು ನಿಂತ್ಬಿಟ್ರಿ? ರೇ, ಅವ್ರೇನು ಲೀಟ್ರ್ ಗಟ್ಟಲೆ ರಕ್ತ ತೊಗೊಂಡು ಹೋಗ್ತಾರ? ಸುಮ್ಮನೆ ಸ್ಯಾಂಪಲ್ ತೊಗೊಂಡು ಹೋಗ್ತಾರ ಅಷ್ಟೇ. ರೀ ಗೌತಮರೇ, ಹೇಳ್ರಿ. ಹೌದು ಮೇಡಮ್, ಸ್ವಲ್ಪ ಅಷ್ಟೇ. ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಶಿವಾನಿ ಅವ್ರು ಈಗಾಗಲೇ ಆಸ್ಪತ್ರೆ ಮೆಡಿಸಿನ್ ಅಂತ ತುಂಬ ಓಡಾಡಿ ಸುಸ್ತಾಗಿದ್ದಾರೆ. ಜೊತೆಗೆ ಅವ್ರ ಮನಸ್ಸಲ್ಲಿ ಬೇರೆ ತುಂಬ ಗೊಂದಲ ಕೂಡ ಇದೆ. ನೀವು ಇದನ್ನ ಅರ್ಥ ಮಾಡ್ಕೋತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಮೇಲೆ ಅನುಮಾನ ಬಂದರೆ ನಿಮ್ಮ ಎಲ್ಲ ಪ್ರಯತ್ನವೂ ವಿಫಲವಾಗುತ್ತದೆ. ಇಲ್ಲ ಗುರುದೇವ, ಈಗ ತಾನಾಗಿ ಅವಕಾಶ ಕೂಡಿ ಬಂದಿದೆ, ಅದಕ್ಕೆ ನಿಮ್ಮ ಬಳಿ ಬಂದೆವು. ಆದರೆ ಸಂಗ್ರಹಿಸಿದ ರಕ್ತವನ್ನು ಆದಷ್ಟು ಬೇಗ ಪರೀಕ್ಷಿಸಬೇಕು. 4-5 ತಾಸುಗಳಿಗಿಂತ ತಡ ಮಾಡಬೇಡಿ. ಸರಿ ಗುರುದೇವ. ಆದಿಶೇಷ ಯಾರು, ನಾಗಮಣಿ ಎಲ್ಲಿದೆ ಎಂಬುದನ್ನು ಕಂಡುಹಿಡಿಯಲು ನಮಗೆ ಸದಾವಕಾಶ ಲಭಿಸಿದೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ. ಈ ಬಾರಿ ಫಲಿತಾಂಶ ದೊರಕುವುದು ಎಂಬ ವಿಶ್ವಾಸ ನಮಗಿದೆ. ಹೋಗಿ ಬರುತ್ತೇವೆ. ಶುಭವಾಗಲಿ, ಹೋಗಿ ಬನ್ನಿ. ನಮ್ಮ ಹತ್ರ ಗುರುಗಳು ಕೊಟ್ಟಿರೋ ಚೂರ್ಣ ಇದೆ. ಅವಳು ನಾಗಿಣಿನೇ ಆಗಿದ್ರೆ ಅವಳ ರಕ್ತದ ಮೇಲೆ ಅದನ್ನು ಪ್ರಯೋಗ ಮಾಡ್ಬೋದು. ಆಗ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ನಮಗೆ ಅವಳ ರಕ್ತ ಬೇಕು. ಉಪಾಯ ಏನೋ ಚೆನ್ನಾಗಿದೆ, ಆದರೆ ರಕ್ತ ತರೋದು ಹೇಗೆ? ಯೋಗ ಇದ್ರೆ ಏನ್ ಬೇಕಾದ್ರೂ ಸಿಗುತ್ತೆ ನಂದೀಶ. ಯೋಚನೆ ಮಾಡೋಣ. ಈ ವ್ಯಕ್ತಿಗೂ ಮಾಟ ಮಂತ್ರದ ಅರಿವಿರಬೇಕು. ಅದಕ್ಕೆ ಹೀಗಾಗುತ್ತಿದೆ. ಅಂದ್ರೆ ಏನರ್ಥ ಗುರುಗಳೇ? ಇವಳು ನಾಗಿನಿ ಆಗಿರಬಹುದೇ? ಗೊತ್ತಿಲ್ಲ, ಆದರೆ ನಿನ್ನಿಂದ ಮತ್ತೊಂದು ಕಾರ್ಯವಾಗಬೇಕಾಗಿದೆ. ಹೇಳಿ ಗುರುಗಳೇ. ಆಕೆ ಸರ್ಪದ ಜಾತಿಗೆ ಸೇರಿದವಳೋ ಇಲ್ಲವೆಂಬುದನ್ನು ತಿಳಿಯಬೇಕು. ಅದಕ್ಕೆ ಮತ್ತೊಂದು ಮಾರ್ಗವಿದೆ. ಒಂದು ಕಣದಷ್ಟಾದರೂ ಆಕೆ ರಕ್ತವನ್ನು ಸಂಪಾದಿಸಿ ತರಬೇಕು. ಸರಿ ಗುರುದೇವ, ಹೇಗಾದರೂ ಮಾಡಿ ರಕ್ತದ ಕಣವನ್ನು ಸಂಗ್ರಹಿಸುತ್ತೇನೆ. ಓಂ ಕಾಳೇ ನಮಃ. ಅದಕ್ಕೆ ನಂಗೆ 1 ಪೈಸೆ ಯೋಗ್ಯತೆ ಇಲ್ಲ, ಆದ್ರೂ ಏನು ಮಾಡಲಿ, ಹೇಳಲೇಬೇಕು. ನೋಡಿ, ಈ ಸಿರಿಂಜ್ ನೋಡ್ತಿದ್ರೆ ನನಗೆ ಭಯ ಆಗುತ್ತೆ. ಅದಕ್ಕೆ ಬೇಡ ಅಂತ ಹೇಳಿದ್ದು. ಮೇಡಮ್, ಚಿಕ್ಕ ಕೆಲಸ ಮೇಡಮ್, ಆಗೋಗತ್ತೆ. ಅಯ್ಯವ್ವ, ಆ ಸಿರಿಂಜ್ ನೋಡಿದ್ರೆ ನಂಗೆ ಎದ್ದು ಓಡೋಗೋಣ ಅಂತ ಅನಿಸ್ತದೆ. ಏನಪ್ಪ ಮಾಡ್ತಿದ್ದೇವ್ರೆ? ಶಿವಾನಿ, ನಿನಗೆ ಭಯ ಆಗುತ್ತೆ ಅಂದ್ರೆ ಬೇಡ ಬಿಡು. ಸುಮ್ಮನೆ ರೀ ಮೇಡಮ್. ಸರ್, ನೀವೊಂದು ಕೆಲಸ ಮಾಡಿ, ಮೊದಲು ನನ್ನ ಬ್ಲೇಡ್ ತಗೊಳ್ಳಿ ಸರ್. ಅವ್ರಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಅಷ್ಟೇ. ನನಗೆ ಬೇಕಾಗಿರೋ ರಕ್ತ ಸಿಗೋದಕ್ಕೆ ಇದೇ ಸರಿಯಾದ ಸಮಯ. ಸರ್, ನಾನಿದ್ದನ್ನು ಆಸ್ಪತ್ರೆಗೆ ತಗೊಂಡೋಗಿ ರಿಪೋರ್ಟ್ ಬಂದ್ಮೇಲೆ ಕಾಲ್ ಮಾಡ್ತೀನಿ. ಸುರೇಖಾ, ಕಾಫಿ ತಗೊಂಡ್ ಬಾ. ಮ್ಯಾಮ್, ಬೇಡ. ಇಲ್ಲ ಪರವಾಗಿಲ್ಲ, ತಗೊಳ್ಳಿ. ಸುರೇಖಾ, ತಗೊಂಡ್ ಬಾ ಕಾಫಿ. ಸ್ನ್ಯಾಕ್ಸ್ ಏನಾದರೂ ತಗೋ. ಇಲ್ಲ ಮ್ಯಾಮ್, ಏನು ಬೇಡ. ಇಲ್ಲ ಸ್ವಲ್ಪ ತಗೊಳ್ಳಿ. ಸರ್, ಅವ್ರು ಹೇಳದ್ಮೇಲೆ ಬಿಡೋದಿಲ್ಲ. ಬನ್ನಿ ತಿನ್ಕೊಳೋಣ.
ಮೇಡಮ್ ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ. ಬನ್ನಿ ಸರ್ ಹೋಣ ಮೇಡಮ್ ಬಾಯ್. ಹಲೋಪ್ಪ, ಎಲ್ಲಿದ್ಯಪ್ಪ? ನಾನಿಲ್ಲೇ ಶಿವಾನಿ ಅವ್ರ ಮನೆ ಹತ್ರ ಇದ್ದೆ. ಅವ್ರದ್ದು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಲ್ಯಾಬ್ಗೆ ಕಳಿಸ್ಬೇಕಿತ್ತು, ಅದಕ್ಕೆ ಬಂದಿದ್ದೆಪ್ಪ. ಅಲ್ಲಿ ಕೆಲಸ ಮುಗೀತಾ? ಹಾಂ ಆಯ್ತಪ್ಪ, ಹೊರಟಿದ್ದೀವಿ. ನೀನು ಹೇಳಿದ್ದು ಒಳ್ಳೇದಾಯ್ತು. ಒಂದು ಕೆಲಸ ಮಾಡು. ಹೇಳಪ್ಪ. ಏನಿಲ್ಲ ಕಣೋ, ಯಜಮಾನ್ರು ಮನೆಯವ್ರದ್ದೆಲ್ಲ ಬ್ಲಡ್ ಚೆಕಪ್ ಮಾಡಿಸ್ಬೇಕು ಅಂತ ಇದ್ರು. ನೀನು ಅವನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡು. ಓ ಹೌದಾ? ಅವ್ರು ಫ್ರೀ ಇದಾರ? ಕೇಳ್ತೀನಿ ಇರಪ್ಪ. ಹೇಗೂ ಜೊತೆಲಿದ್ದೀರಿ ಅಂತ ಹೇಳ್ದಲ್ವ, ಕರ್ಕೊಂಬಾ. ಸರಿ ಸರಿ, ಕರ್ಕೊಂಬರ್ತೀನಿ ಬಿಡು. ಹಾಂ, ಮಿಸ್ ಮಾಡಬೇಡ ಕಣೋ. ಯಜಮಾನ್ರಿಗೆ ವಿಷಯ ಹೇಳಿರ್ತೀನಿ, ಅವರೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಡೋಂಟ್ ವರಿಪ್ಪ, ಕರ್ಕೊಂಬರ್ತೀನಿ. ಆಯ್ತಪ್ಪ. ಸರ್ ಹೊಡೋಣ ಬನ್ನಿ. ನಾವು ಹುಡುಕ್ತಿದ್ದ ಬಳ್ಳಿ ನಮ್ಮ ಕಾಲಿಗೆ ಬಂದು ಸಿಕ್ಕಾಕುತ್ತೆ. ಒಳ್ಳೇದಾಯ್ತು, ಯಜಮಾನ್ರಿಗೆ ಮೊದಲು ವಿಷಯ ತಿಳಿಸ್ಬೇಕು. ಏನ್ ಮಾಡ್ತಾ ಇದೆಯಾ ಇಲ್ಲಿ? ರೀನಾ, ಹಾ ನಿಮ್ಮ ಅಣ್ಣ ನಿಮ್ಮ ಅಮ್ಮ ಇಲ್ಲಮ್ಮ? ಒಳಗಡೆ ಇದ್ದಾರೆ ಡ್ಯಾಡಿ. ಹೋಗಿ ಕರ್ಕೊಂಡು ಬಾ. ಒಂದು ನಿಮಿಷ ತಡಿ, ಅವ್ರು ಬರೋ ತಡ ಆಗ್ಬೋದು. ನೀವು ಹೋಗಿ ಅವ್ರ ಬ್ಲಡ್ ಸ್ಯಾಂಪಲ್ ತೊಗೊಂಡು ಬಂದ್ಬಿಡಿ. ನಂದೀಶಾ, ಇದು ಶಿವಾನಿ ಮನೆಯಿಂದ ಬಂದಿರೋ ರಕ್ತದ ಸ್ಯಾಂಪಲ್. ನೀನು ಹೋಗಿ ಚೂರ್ಣ ತಗೊಂಡು ಬಾ. ಎರಡಕ್ಕೂ ಹಾಕು. ಈ ರಕ್ತ ಸರ್ಪದ್ದೇ ಆಗಿದ್ರೆ ಬಣ್ಣ ಬದಲಾಗಲೇಬೇಕು, ಸತ್ಯ ಆಚೆ ಬರಲೇಬೇಕು. ಇದನ್ನು ತಪ್ಸಕ್ಕೆ ಆ ಭಗವಂತನಿಂದನೂ ಸಾಧ್ಯ ಇಲ್ಲ. ಇಲ್ಲೋಡು, ಚಿಟ್ಟೆ ಮೊಟ್ಟೆಗಳು. ಇದ್ರ ಮೇಲೆ ಯಾಕೆ ನಾವು ರಕ್ತ ಪ್ರಯೋಗ ಮಾಡಬಾರ್ದು? ಹೌದು, ಒಳ್ಳೆ ಉಪಾಯ. ಶಿವಾನಿ, ನಾಳೆ ಬೆಳಗ್ಗೆ ಎಷ್ಟರೊಳಗೆ ನಮ್ಮ ಗೊಂದಲಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ. ಹೌದು, ಬಾ. ತಾನಾಗೆ ಗುಣ ಆಗತ್ತೆ ಅಂತೀರಾ ಸರ್? ತಾನಾಗೆ ಗುಣ ಆಗಿರೋ ಕೇಸಸ್ ಇದೆ, ಬಟ್ ನಾವು ಅದನ್ನೇ ಸತ್ಯ ಅನ್ಕೊಂಡು ಹೇಳೋ ಹಾಗಿಲ್ಲ. ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ರಿಯಾಕ್ಟ್ ಮಾಡುತ್ತೆ. ನೋಡೋಣ, ನೀವು ದೇವ್ರ ಮೇಲೆ ಭಾರ ಹಾಕಿ, ಆಮೇಲೆ ಯಾವುದಾದ್ರೂ ನಂಬಿಕೆ ಇರೋ ಜಾಗ ಇದ್ದರೆ ಕರ್ಕೊಂಡು ಹೋಗಿ ಬನ್ನಿ. ಎಲ್ಲನೂ ಡಾಕ್ಟರ್ಸ್ ಕೈಲಿ ಇರೋದಿಲ್ಲ ಸರ್, ನಂಬಿಕೆನೂ ಕೆಲಸ ಮಾಡುತ್ತೆ. ಥ್ಯಾಂಕ್ಸ್ ಸರ್.
ಹೀಗೆ ಅನಿಸಿತು ಗುರುಗಳೇ. ಅವರ ರಕ್ಷಣೆಗೆ ಯಾರು ಅಂದಿದ್ದಾರೆ ಅಥವಾ ಇದು ಕಾಕತಾಳೀಯವೇ? ಅರ್ಥವಾಗುತ್ತಿಲ್ಲ ಗುರುಗಳೇ. ಆದರೆ ಹಿಂದೆಂದು ಆ ಆಕೃತಿಯನ್ನು ನಾನು ನೋಡಿರಲಿಲ್ಲ. ರೆಕ್ಕೆಯುಳ್ಳ ಹಾರಬಲ್ಲ ಮನುಷ್ಯ. ರೆಕ್ಕೆಯುಳ್ಳ ಹಾರಬಲ್ಲ ಮನುಷ್ಯನೇ? ನಿನ್ನನ್ನು ಆಕ್ರಮಿಸ ಸ್ಥಳವನ್ನು ನನಗೆ ತೋರಿಸು. ಸ್ವಲ್ಪ ಸುಳಿವು ಸಿಕ್ಕಿದರೆ ಸಾಕು, ಅದನ್ನು ಅಲ್ಲೇ ಸಂಹಾರ ಮಾಡಬಲ್ಲೆ. ನಾನು ಲೇ ತ್ರಿಶೂಲ, ನಿನ್ನ ಮನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋ. ನಾರ್ಮಲ್ ಮಾತಾಡೋಕೆ ಪ್ರಯತ್ನ ಪಡು. ಇರಬಾರೋದನ್ನೆಲ್ಲ ಹೇಳ್ಕೊಂಡು ಗೋಳಾಡಬೇಡ. ಅಲ್ಲ ಲೇ, ನಿನ್ನ ಮನಸ್ಸೇ ಗಟ್ಟಿ ಇಲ್ಲ ಅಂತಂದ್ರೆ ಶಿವಾನಿ ಪರಿಸ್ಥಿತಿ ಹೇಗಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಅವಳಿಗೆ ಧೈರ್ಯ ತುಂಬೋ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ನಿನ್ನ ಮುಖಾನೇ ಹಿಂಗೆ ಇಟ್ಕೊಂಡಿದ್ರೆ ಅವಳಿಗೆ ಬೇಜಾರಾಗೋದಿಲ್ವಾ? ರಿಲ್ಯಾಕ್ಸ್ ರಿಲ್ಯಾಕ್ಸ್ ತ್ರಿಶೂಲ್, ಕಮಾನ್ ಸ್ಮೈಲ್. ಜಾತಿ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಮೇಡಮ್. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ಅವರು ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರೋ ಥರ ಟ್ರೈ ಮಾಡಿ. ಅಂದ್ರೆ ನಿಮ್ಗೆ ನೀಲಿ ಚಿಟ್ಟೆ ಅಂದ್ರೆ ಇಷ್ಟನಾ ಮೇಡಮ್? ಹೌದು ಹೌದು ತ್ರಿಶೂಲ್, ನೀಲಿ ಬಣ್ಣದ ಚಿಟ್ಟೆ ನನಗೆ ತುಂಬಾನೇ ಇಷ್ಟ. ನನಗೆ ಬೇಕಾದ ಸುಳಿವು ಇಲ್ಲೇ ಇದೆ. ನೀನು ಅವರುಗಳ ಮೂಲವನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡು. ಆ ಹೆಣ್ಣು ಮಕ್ಕಳು ಯಾರೆಂದು ನಾವು ಕಂಡು ಹಿಡಿಯಲೇಬೇಕು. ಸರಿ ಗುರುಗಳೇ, ನಿಮ್ಮ ಆಜ್ಞೆಯಂತೆ ಆಗಲಿ. ನೀನು ಅವರ ಮನೆಯಲ್ಲಿರುವ ವಸ್ತುಗಳನ್ನು ಪಡೆದುಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಇರು. ಅವರ ಸ್ಪರ್ಶವಾದ ಯಾವುದೇ ವಸ್ತುವಾದರೂ ನನಗೆ ಸಹಾಯವಾಗುತ್ತದೆ. ನಾನು ಆದಷ್ಟು ಹುಷಾರಾಗಿಯೇ ಆ ಕೆಲಸ ಮಾಡುತ್ತಿದ್ದೇನೆ ಗುರುಗಳೇ. ನಿನ್ನ ಯಶಸ್ಸು ನನಗೆ ಬಹಳ ಮುಖ್ಯ. ನೀನಿನ್ನು ಹೊರಡು. ಅಪ್ಪನೇ ಗುರುಗಳೇ. ಇವತ್ತೊಂದಿನ ನೀನು ಎಲ್ಲೂ ಹೋಗಬಾರ್ದು. ಸುಮ್ಮನೆ ನನಗೆ ಕೋಪ ತರಿಸ್ಬೇಡ. ಸರಿ ಅಮ್ಮ, ಹೋಗ್ಲಿ. ಔಟ್ ಹೌಸ್ಗೆ ಹೋಗಿ ತ್ರಿಶೂಲ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ನೀನು ಎಲ್ಲೂ ಹೋಗಂಗಿಲ್ಲ, ಮನೇಲೇ ಇರಬೇಕು. ಅರ್ಥ ಮಾಡ್ಕೋ. ಹೋಗು ರೂಮ್ಗೆ. ಏಯ್ ನೀನು ಬಾರೋ. ನೀಲಿ ಕಲರ್ ಚಿಟ್ಟೆ ಅಂದರೆ ಬ್ಲೂ ಕಲರ್ ಬಟರ್ಫ್ಲೈ. ಅಲ್ಲ ಮೇಡಮ್, ನೀವು ಒಂಥರ ಸ್ಪೆಷಲ್, ತುಂಬಾನೇ ಸ್ಪೆಷಲ್. ಈ ನಾರ್ಮಲ್ ಮನುಷ್ಯರಿಗೆ ಏನೇನು ಇಷ್ಟ ಆಗುತ್ತೋ ಅದಕ್ಕೂ ನಿಮಗೂ ಒಂಚೂರು ಸಂಬಂಧನೇ ಇಲ್ಲ ಅಲ್ವಾ? ಇಲ್ಲಪ್ಪ, ನಾನು ನಿಮ್ಮ ಥರನೇ ನಾರ್ಮಲ್ ಶಿಶ ಅನ್ಸುತ್ತೆ. ಈಗಲೂ ನೋಡಿದ್ಯಾ, ನೀವು ಬೇರೆ ಲೋಕದಿಂದ ಬಂದವರು, ನೀವು ತುಂಬ ವಿಶೇಷ ಅಂತ ಹೇಳ್ದ, ಕೇಳಿಸ್ಕೊಂಡ್ಯಾ? ನೋಡು ಶಿವಾನಿ, ತ್ರಿಶೂಲ್ ಬಗ್ಗೆ ನಿನಗೆ ಸಣ್ಣ ಕಾಳಜಿ ಇರೋದು ನನಗೆ ಗೊತ್ತಿರೋ ವಿಷಯನೇ. ಆದರೆ ನಾವು ತ್ರಿವಿಕ್ರಮ್ನು ಒಂದ್ಸಲ ಪರೀಕ್ಷೆ ಮಾಡಬೇಕು ಅಲ್ವಾ? ಮೊಟ್ಟೆಗಳು ನೀಲಿ ಆಗಿವೆ, ಇಲ್ಲ ಅನ್ನೋದಿಲ್ಲ. ಆದರೆ ತ್ರಿವಿಕ್ರಮ್ನ ಒಂದ್ಸಲ ನಾವು ಪರೀಕ್ಷೆ ಮಾಡಲೇಬೇಕು ತಾನೆ? ಹೌದು ನೀಲಿ, ನೀನು ಹೇಳ್ತಿರೋದು ಸರಿಯಾಗಿದೆ. ನಾವಿನ್ ತಡ ಮಾಡೋದು ಬೇಡ. ತ್ರಿವಿಕ್ರಮ್ ರಕ್ತನ ತೆಗೆದು ನಾವು ಪರೀಕ್ಷೆ ಮಾಡಲೇಬೇಕು. ನಾನೆಲ್ಲ ಅರೇಂಜ್ ಮಾಡ್ತೀನಿ ಚಿಕ್ಕ ಯಜಮಾನ್ರೆ, ಓಕೆನಾ? ಓಕೆ ತ್ರಿಶೂಲ್, ಬೇಗ ಬಾ.
ಇನ್ನೊಂದ್ಸಲ ಬಾಯ್. ಇವತ್ತು ಚಿಕ್ಕೇಶ್ ಮಾಡ್ರ ಮನೇಲಿ ಪಾರ್ಟಿ ಇದೆ, ನಾನು ಹೋಗ್ತಾ ಇದ್ದೀನಿ. ನಾನು ಬಿಸಿ ಮೇಡಮ್. ಬಾಯ್ ಬಾಯ್. ಅಂದ್ರೆ ಇವತ್ತು ತ್ರಿವಿಕ್ರಮ್ ಮನೇಲೇ ಇರ್ತಾನೆ ಅಂತ ಆಯ್ತು. ಹಾಗಾದ್ರೆ ಏನ್ ಮಾಡೋದೀಗ? ಇಲ್ಲ ನೀಲಿ, ಇನ್ನು ತಡ ಮಾಡೋದು ಬೇಡ. ನಾನು ಹೇಗಾದರೂ ಮಾಡಿ ಅವ್ರ ಮನೆಗೆ ಹೋಗಿ ಅವನ ರಕ್ತನ ತಗೊಂಡು ಬರ್ತೀನಿ. ಸರಿ, ಹುಷಾರು. ನೆನಪೇ ಆಗ್ತಿಲ್ಲ. ಸರಿ, ನಾಳೆ ಹೇಳುವಂತೆ. ಈಗ ಮಲ್ಕೋ. ನೀನೇನು ಹೋಗ್ತಿದ್ಯಾ? ನೀನು ಇಲ್ಲೇ ಮಲ್ಕೋ ಮಾವ. ಮಲ್ಕೋ ಮಾವ. ನಿಮ್ಮ ತಾಯಿ ಹಾವುಗಳಿಗೆ ತೊಂದರೆ ಕೊಡ್ತಿದ್ರು ಅಂತ ಮೊನ್ನೆ ನೀವು ತಾನೇ ಹೇಳಿದ್ರಿ. ಅವ್ರು ಮಾಡಿದ ಪಾಪ ಏನಾದರೂ ನಮ್ಮ ಮಗನ್ಗೆ ಅಂಟ್ಕೊಂಡಿದ್ಯಾ ಅಂತ ಅನುಮಾನ ಬಂತು ಅಷ್ಟೇ. ನೋಡು, ನಮ್ಮಮ್ಮ ನನ್ನನ್ನು ಬಿಟ್ಟೋಗಿ ಹೆಚ್ಚು ಕಡಿಮೆ 40 ವರ್ಷ ಆಯ್ತು. ಅದಕ್ಕೂ ತಾಳ ಆಗ್ತಾ ಇದ್ದೇನೆ. ಮನೆ ಸುತ್ತ ಬಂದಿರೋ ಹಾವಿಗೆ ಪೂಜೆ ಮಾಡ್ತೀನಿ ಅಂತ ಯಜಮಾನ್ರು ಹೇಳಿಲ್ವಾ? ಇನ್ನೇನು ಕಿರಿಕಿರಿ ಮಾಡ್ತಾ ಇದ್ಯಾ ನೀನು? ಅಯ್ಯೋ, ಹಳೇದೇನಾದ್ರೂ ನಿಮ್ಗೆ ಗೊತ್ತಿದ್ಯಾ ಅಂತ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ ರೀ. ಏನು ಹಳೇದೆಲ್ಲ ಗೊತ್ತಾಂದ್ರೆ ಏನರ್ಥ? ಏನೂ ಇಲ್ಲ, ಸುಮ್ಮನೆ ಕೇಳಿದೆ. ಮಾತಾಡಂಗಿದ್ರೆ ನೇರವಾಗಿ ಮಾತಾಡುವ. ಸುತ್ತಿ ಬಳಸಿ ಮಾತಾಡಿದ್ರೆ ಮಖಕ್ಕೆ ತೆಗೆದು ಬಾರಿಸ್ಬಿಡ್ತೀನಿ. ಸಿಕ್ಕಿದ್ದೇನಾ? ಇಲ್ಲಪ್ಪ, ತುಂಬ ಹಿಂದೆ ಅಟ್ಟಿಸ್ಕೊಳೋದೆ. ಇನ್ನೇನು ಮುಖ ನೋಡಬೇಕು, ನಾನು ತಳ್ಬಿಟ್ಟು ಓಡೋದ. ದಟ್ಸ್ ಓಕೆ. ನೋಡಿ, ಮನೇಲಿ ಯಾವ ವಸ್ತುನೂ ಕಳ್ತನ ಆಗಿಲ್ಲ. ಆಮೇಲೆ ಯೋಚನೆ ಮಾಡೋಣ. ನೀವು ಹೋಗೆಲ್ಲ ಮಲ್ಗಿ. ಗೋ. ಹೇಳಿದ್ನಲ್ಲ, ಗೋ ಸ್ಲೀಪ್. ಅವಸರದಲ್ಲಿ ನಾನು ಹೇಳೋ ಬಿದ್ಬಿಟ್ಟೆ. ರಕ್ತದ ಬಾಟ್ಲು ಎಲ್ಲಿ ಬಿದ್ದೋಯ್ತು ಅಂತಾನೆ ನನಗೆ ಗೊತ್ತಾಗಲಿಲ್ಲ. ಅದನ್ನ ವಾಪಸ್ ಹೋಗಿ ಹುಡುಕ್ ತರಕ್ಕೂ ಆಗ್ಲಿಲ್ಲ ನೀಲಿ. ಛೇ, ಎಂಥ ಅವಕಾಶ ತಪ್ಪು ಹೋಯ್ತು ಶಿವಾನಿ. ಈಗ ಮತ್ತೆ ತ್ರಿವಿಕ್ರಮ್ ರಕ್ತನ ಹೇಗ್ ಪಡ್ಕೊಳ್ಳೋದು? ಅವ್ನ ಮನೆಗೆ ಹೋಗೋದು ಬೇರೆ ತುಂಬಾ ಅಪಾಯ. ಹೌದು ನೀಲಿ, ಈಗಾಗಲೇ ತಡ ಆಗೋಗಿದೆ. ನಾವು ಆ ರಕ್ತನ ಹೇಗಾದ್ರೂ ಮಾಡಿ ಪಡ್ಕೊಳ್ಳೇಬೇಕು. ಇಲ್ಲದೆ ಹೋದ್ರೆ ಯಾವ ಪ್ರಯೋಜನನೂ ಇಲ್ಲ. ಸರಿ, ಒಂದ್ ಕೆಲಸ ಮಾಡೋಣ. ಈಗಲೇ ಹೋಗಿ ಹುಡ್ಕೋಣ. ಕಾಡಲ್ಲಿ ಎಲ್ಲೋ ಬಿದ್ದಿರೋದ್ರಿಂದ ಏನೂ ಆಗಿರಲ್ಲ ಅನ್ಸುತ್ತೆ. ಸರಿ, ಹೋಗೋಣ. ಯಜಮಾನ್ರೆ, ಇದಕ್ಕೆಲ್ಲ ಏನು ಮಾಡೋದು? ಇದೇನಂತ ದೊಡ್ಡ ವಿಷಯ ಅಲ್ಲ. ಯಾಕೆಂದ್ರೆ ಮನೇಲಿ ಯಾವ ವಸ್ತುನೂ ಕಳ್ತನ ಆಗಿಲ್ಲ. ತ್ರಿವಿಕ್ರಮ ಇನ್ನೇನು ಅವನ್ನ ಹಿಡಿದು ಬಿಡ್ತಾ ಇದ್ದ, ಇಷ್ಟರಲ್ಲಿ ಮಿಸ್ ಆಗೋದ. ಇರಲಿ ಬಿಡಿ ಯಜಮಾನ್ರೆ, ಇನ್ಮೇಲೆ ಸ್ವಲ್ಪ ಹುಷಾರಾಗಿರೋಣ. ಹೌದು ನಂದೀಶ, ನಾನು ಈ ಸೆಕ್ಯೂರಿಟಿಗಳನ್ನೆಲ್ಲ ಬದಲಾಯಿಸ್ತಾ ಇದ್ದೀನಿ. ಸುತ್ತ ಇರೋ ಕ್ಯಾಮ್ರಾಗಳನ್ನೆಲ್ಲ ಅಪ್ಡೇಟ್ ಮಾಡಕ್ಕೆ ಹೇಳಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯ ನಮಗೆ ಗುರುಗಳ ಶ್ರೀರಕ್ಷೆ. ಅವರೊಬ್ಬರು ನಮ್ಮ ಜೊತೆಗಿದ್ರೆ ಯಾರೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಅವ್ರನ್ನ ಮೀಟ್ ಮಾಡಿ ಈ ವಿಷಯನೆಲ್ಲ ಹೇಳ್ಬಿಟ್ರೆ ಅವ್ನು ನೆಮ್ಮದಿ. ಸರಿ ಯಜಮಾನ್ರೆ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅವರು ಫ್ರೀ ಆಗಿರೋ ಸಮಯ ನೋಡಿಕೊಂಡು ಹೋಗಿ ಮೀಟ್ ಮಾಡ್ಕೊಂಬರೋಣ. ಸರಿ. ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋ ಬೈಕಿ ಓಡ್ ಬಂದ್ಬಿಟ್ಟೆ. ಇಲ್ಲೇ ಎಲ್ಲೋ ಬಿದ್ದಿರುತ್ತೆ ಶಿವಾನಿ, ಹುಡುಕಿದ್ರೆ ಸಿಗುತ್ತೆ. ಸಿಗ್ಲೇಬೇಕು ನೀಲಿ. ಇಲ್ಲದೆ ಹೋದ್ರೆ ನಾವು ಮತ್ತೆ ರಕ್ತಕ್ಕಾಗಿ ಪ್ರಯತ್ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೌದು. ಸರಿ, ನೀನು ಆ ಕಡೆ ಹೋಗಿ ಹುಡುಕು, ನಾನು ಈ ಕಡೆ ಹುಡುಕ್ತೇನೆ. ನಾನು ಯಾವುದೋ ಒಂದು ಹೂ ಹುಡುಕ್ತಾ ಇದ್ದೆ. ಅದು ಮಳೆಗಾಲದಲ್ಲಿ ಮಾತ್ರ. ಓ ಹೌದಾ? ನೀವೊಂಥರ ಮಜಾ ಇದ್ದೀರಾ ಕಣ್ರಿ.
ಒಂದೊಂದ್ಸತಿ ಯಾವುದೋ ಹೂ ಹುಡುಕ್ತಾ ಇರ್ತೀರಾ, ಒಂದೊಂದ್ಸತಿ ಚಿಟ್ಟೆ ಹುಡುಕ್ತಾ ಇರ್ತೀರಾ. ಹಾಂ, ಅದು ನನಗೆ ಪರಿಸರ ಅಂದರೆ ತುಂಬ ಇಷ್ಟ. ಅದಕ್ಕೆ ಯಾವಾಗಲೂ ಏನಾದರೂ ಹೊಸ ವಿಷಯ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಏನದು? ಏನಾಯಿತು ಕೈಗೆ? ಏನಿಲ್ಲ ಮೇಡಮ್. ಅದು ಸರಿ, ಎಲ್ಲಿಗೆ ಹೋಗಿದ್ರಿ? ಇಷ್ಟು ಬೆಳಗ್ಗೆ ಕಾಡಲ್ಲಿ ಏನು ಮಾಡ್ತಾ ಇದ್ದೀರಾ? ಅದಕ್ಕೆ ಇದನ್ನು ಹುಡ್ಕೊಂಡು ತಗೊಂಡ್ಬಂದಿದ್ದೀನಿ. ಅಲ್ಲ, ನನಗಿಷ್ಟ ಅನ್ನೋ ಕಾರಣಕ್ಕೆ ನೀವು ಅಷ್ಟು ದೂರ ನಡ್ಕೊಂಡು ಹೋಗಿದ್ರಾ? ಅಯ್ಯೋ, ಬರೀ 10 ಕಿಲೋಮೀಟರ್ ಹೋಗಿದ್ದಿದ್ ಮೇಡಮ್ ಅಷ್ಟೇ. ನೀವೇನೋ ನಾನು ತುಂಬಾ ದೊಡ್ಡ ಕೆಲಸ ಮಾಡ್ಬಿಡ್ತೀನಿ ಅನ್ನೋ ಹತ್ರ ಹೇಳ್ತಾ ಇದ್ದೀರಲ್ಲ ಮೇಡಮ್. ಈ ನೀಲಿ ಚಿಟ್ಟೆಗಳು ಕಾಡೊಳಗೆ ಮಾತ್ರ ಸಿಗತ್ತಂತೆ, ಹೊರಗಡೆ ಎಲ್ಲೂ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದಕ್ಕೆ ಹೋಗಿದ್ದೆ. ಅಲ್ಲ, ಇಷ್ಟೆಲ್ಲ ಬೇಡವಾಗಿತ್ತೇನೋ ಮೇಡಮ್. ಇವಾಗ ನಿಮ್ಗೆ ನೀಲಿ ಚಿಟ್ಟೆಗಳು ನೋಡಿ ಖುಷಿ ಆಯ್ತು ಅಲ್ವೋ? ಈ ಖುಷಿ ಎದುರಿಗೆ ಬೇರೆ ಏನಿದೆ ಮೇಡಮ್? ಆ ಜೇನಿನ ನೊಣಗಳು ಒಂದು ಸ್ವೀಟ್ ಗಿಫ್ಟ್ ಕೊಟ್ಟು ಕಳಿಸಿದ್ವು ಅಷ್ಟೇ. ಅದೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದೆ. ಅಯ್ಯೋ, ಉರಿತಾ ಇದೆಯಾ? ನಿಮ್ಮನ್ನ ನೋಡಿದ್ನಲ್ಲ ಮೇಡಮ್, ಊರಿನೂ ಇಲ್ಲ ಏನೂ ಇಲ್ಲ, ಎಲ್ಲ ಮರ್ತೋಯ್ತು ನೋಡಿ. ನಿಮ್ ನಗು ಮುಂದೆ ಇದೆಲ್ಲ ಸರಿ, ನೀವು ನಿಮ್ಮ ಹೂವಿನ ಹುಡುಕಾಟ ಮುಂದುವರಿಸಿ, ನಾನಿನ್ ಬರ್ತೀನಿ. ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ, ಓಕೆನಾ? ಬಾಯ್.